ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೆಲ್ಲೋ ಹೊರಗಡೆ ಹೊರಟಿರೋ ಥರ ಕಾಣ್ತಾ ಇದೆ ಅಲ್ವಾ? ಹಾಂ ಹೌದು, ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಸ್ವಲ್ಪ ದೂರ ಇತ್ತು ಅಂತ ಮೆಟ್ರೋ ಆಯ್ಕೆ ಮಾಡಿಕೊಂಡು ಮೆಟ್ರೋ ಮೂಲಕ ಹೋಗ್ತಾ ಇದ್ದೆ. ನೋಡಿ, ರಿಯಾಲಿಟಿ ಆಫ್ ದ ಲೈಫ್ ಅಂತಾರಲ್ಲ, ಆ ಥರ ಜನ ಪಾಪ ಹೊರಗಡೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ನಾವು ಸ್ವಲ್ಪ ಮನೇಲೇ ಇಟ್ಕೊಂಡು ಅದ್ರ ಬಗ್ಗೆ ಗೊತ್ತಿರಲ್ಲ. ಬೆಳಗಿನ ಜಾವ ಆದರೆ ಮೆಟ್ರೋದಲ್ಲಿ ಎಷ್ಟು ಕೆಲಸ ಕಾರ್ಯಗಳಿಗೆ ವರ್ಕ್ ಮಾಡೋದಕ್ಕೆಲ್ಲ ಹೋಗ್ತಾರೆ ಅಂತ. ನನಗಂತೂ ಸೀಟ್ ಸಿಕ್ಕಲಿಲ್ಲ. ನಾನು ಹಾಗೇ ನಿಂತ್ಕೊಂಡೆ ಹೋದೆ. ಸದ್ಯಕ್ಕೆ ನಿಂತ್ಕೊಳ್ಳೋಕ್ಕಾದ್ರೂ ಜಾಗ ಇದೆ ಅಂತ ಆಯಿತು. ಸರಿ ಅಂದ್ಬಿಟ್ಟು ನಾನು ಮೆಟ್ರೋದೆಲ್ಲ ಮುಗಿಸ್ಕೊಂಡು ನಾನು ಪ್ರಾಡಕ್ಟ್ ಸಹ ಒಂದಿಷ್ಟು ಫೋಟೋ ಕಳಿಸಿದ್ರು ಕಸ್ಟಮರು. ಇದೇ ಥರ ಬೇಕು ಅಂತ ಸಹ ಕೇಳ್ತಾರೆ. ನಾನು ಪ್ರಾಡಕ್ಟ್ನ ಆದಷ್ಟು ಅವ್ರು ಏನು ಕಳಿಸ್ತಾರೆ ಅದೇ ರೀತಿ ಸಿಮಿಲರ್ ಆಗಿರುವಂತಹ ಪ್ರಾಡಕ್ಟ್ನೇ ನಾನು ಕ್ಯಾಚ್ ಮಾಡ್ತೀನಿ. ಯಾಕೆ ಅಂದರೆ ಪ್ರಾಡಕ್ಟು ಕಸ್ಟಮರ್ಗೆ ತುಂಬ ಹ್ಯಾಪಿ ಮಾಡಬೇಕು, ಆಮೇಲೆ ಪ್ರೈಸು ಸಹ ಲೋ ಇರಬೇಕು. ಅದಕ್ಕೋಸ್ಕರ ನಾನು ಪ್ರಾಡಕ್ಟ್ ಪ್ರೈಸ್ ಸಹ ಕಮ್ಮಿ ಇರಬೇಕು, ಹೊಸ ಹೊಸ ಡಿಸೈನ್ ಕೊಡಬೇಕು, ತೊಗೊಂಡಿರೋ ಕಸ್ಟಮರ್ಗೆ ಇಷ್ಟ ಆಗಿ ಬೇರೆಯವ್ರಿಗೆ ರೆಫರೆನ್ಸ್ ಕೊಡಬೇಕು ಅಂತ ಒಂದಿಷ್ಟು ಫೋಟೋಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡೆ. ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ನೀಟಾಗಿ ಅವ್ರ ಹತ್ರ ಎಲ್ಲ ಮಾಡಬೇಕು. ಇದೆಲ್ಲ ಮಾಡೋದೇನು ಅಷ್ಟು ಸುಲಭವಾದ ಕೆಲಸ ಅಲ್ಲ. ನೀವೇನು ಕೆಲಸ ಮಾಡ್ತೀರಾ ಆ ಕೆಲಸದಲ್ಲೇ ನೀವು ಪರಿಶ್ರಮ ಇಟ್ಟು ಕೆಲಸ ಮಾಡಿ, ಆವಾಗ ಮುಂದೆ ಹೋಗ್ತೀವಿ ಅಂತ ಹೇಳ್ತೀವಿ. ನೋಡಿ, ಇದೊಂದು ಚೈನ್ ಸಹ ಇತ್ತು. ನೋಡಿ ಕ್ವಾಲಿಟಿ ನೋಡಿ, ಈ ಕಡೆ ಇರೋದು ನಮ್ಮ ಎಡಗಡೆ ಇರೋದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ, ಬಲಗಡೆ ಇರೋದು ಸ್ವಲ್ಪ ಕ್ವಾಲಿಟಿ ಕಮ್ಮಿಯಾಗಿದೆ. ಪ್ರೈಸು ಜಾಸ್ತಿ ಆದರೆ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಅದೆಲ್ಲ ಕಸ್ಟಮರ್ ಹತ್ರ ಎಲ್ಲ ರಿವ್ಯೂ ತೊಗೊಂಡು ಸಹ ಬಂದೆ ನಾನು. ಇಲ್ಲಿ ನಾನು ನೋಡ್ಬೋದು ನೀವು ನಾನು ಯಾವ ದೇವಸ್ಥಾನದಲ್ಲಿ ಇದ್ದೀನಿ ಅಂತ. ಅದು ಡಿಸೈನ್ ಸಹ ಎಲ್ಲ ನೋಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಇದೆ ಅಂತ. ನಾನಿಲ್ಲಿ ಬಂದಿರೋದು ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ. ಯಾಕೆ ಅಂದರೆ ಈ ದೇವಸ್ಥಾನದಲ್ಲಿ ಭೂಮಿ ಪ್ರಾಬ್ಲಮ್ ಏನಾದ್ರು ಇದ್ದರೆ, ಅಥವಾ ಭೂಮಿ ತಗೊಳ್ಳೋದು, ಖರೀದಿ ಮಾಡೋದು, ಕೊಳ್ಳೋದು, ಮಾರೋದು, ಯಾವ ರೀತಿಯಾದಂತಹ ಭೂಮಿಯ ಸಮಸ್ಯೆ, ಭೂಮಿ ಬಗ್ಗೆ ಏನಾದ್ರು ಇದ್ದರೆ ಎಲ್ಲ ಈ ದೇವಸ್ಥಾನದಲ್ಲಿ ಬಂದು ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋದರೆ ಎಲ್ಲ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದೊಂದು ನಂಬಿಕೆ ಅಷ್ಟೇ. ಆದಮೇಲೆ ನಾನು ಪ್ರಸಾದ ಎಲ್ಲ ಊಟ ಮಾಡಿಕೊಂಡು ಆ ದೇವಸ್ಥಾನದಲ್ಲಿ ಎಲ್ಲ ನಮಸ್ಕಾರ ಮಾಡ್ಕೊಂಡ್ಬಂದೆ. ದೇವ್ರನ್ನ ಡೈರೆಕ್ಟಾಗಿ ಏನು ತೋರ್ಸೋಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ದೇವ್ರ ಫೋಟೋ ಆರು ಇರಲಿ ಅಂತ ಒಂದು ಫೋಟೋ ಸಹ ನಾನು ತೊಗೊಂಡು ಬಂದೆ. ಇಲ್ಲಿ ಮತ್ತೆ ಬಂದು ಇಲ್ಲೆಲ್ಲ ಪ್ರಸಾದ ಕೊಡೋ ಕೌಂಟ್ರ್ ಹತ್ರ ಎಲ್ಲ ವೀಡಿಯೋ ಮಾಡಿರಲಿಲ್ಲ. ಜಸ್ಟ್ ಅಲ್ಲೆಲ್ಲ ಅಲ್ಲೇ ಊಟ ಕೊಡ್ತಾರೆ. ತುಂಬ ಚೆನ್ನಾಗಿ ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ. ನಾನು ಫಸ್ಟ್ ಹೋದಾಗ ಅಷ್ಟೊಂದೇನು ಇಂಪ್ರೂವ್ ಆಗಿರಲಿಲ್ಲ, ಈಗ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ. ಪಕ್ಕದಲ್ಲೂ ಸಹ ಬೇರೆ ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಸುತ್ತಮುತ್ತ ಎಲ್ಲ ನೋಡಿಕೊಂಡು, ಇನ್ನೂ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ. ಸ್ವಂತ ಕಾರ್ ಇರೋರ್ಗೆ ಮಾತ್ರ ಒಳ್ಳೆ ಇದು, ಬಸ್ಗಳು ಸ್ವಲ್ಪ ಕಮ್ಮಿ. ಹಾಗೆ ಮನೆಗೆ ಬಂದಮೇಲೆ ಒಂದು ಪ್ರಾಡಕ್ಟ್ ಸಹ ರಿವ್ಯೂ ತೋರಿಸ್ಬಿಡೋಣ. ಬಂದಿತ್ತು, ಬಂದ ತಕ್ಷಣವೇ ತೋರಿಸಿದ್ರೆ ಹೊಸ ಪ್ರಾಡಕ್ಟ್ ಅಲ್ವಾ, ನಾನು ಯೂಸ್ ಮಾಡೋಕ್ಕಿಂತ ಮುಂಚೆ ತೋರಿಸಿದ್ರೆ ಏನು ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ಬೋದು. ಆಮೇಲೆ ನಾನು ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ರೆ ಸ್ವಲ್ಪ ಕಮ್ಮಿ ಇರುತ್ತೆ, ಆವಾಗ ಒಂದೊಂದು ಪ್ರಾಡಕ್ಟ್ ಮಿಸ್ಸಿಂಗ್ ಆಗಿಬಿಡುತ್ತೆ. ಇದಂತೂ ತುಂಬ ಒಳ್ಳೆ ಪ್ರಾಡಕ್ಟ್, ಹೈಡ್ರಾ ಫೇಶಿಯಲ್ ಅಂತ. ನೀವು ಮನೇಲಿ ಒಂದು ಸರಿ ತರಿಸಿಟ್ಕೊಂಡ್ರೆ 6 ತಿಂಗಳಿಂದ 1 ವರ್ಷದವರೆಗೂ ನೀವೇ ಮನೇಲೇ ಇನ್ಸ್ಟೆಂಟಾಗಿ, ಈಗ ಎಲ್ಲರೂ ಹೋಗಬೇಕು ಅಂತ ಇದ್ರೂ ಇನ್ಸ್ಟೆಂಟಾಗೇ ಮಾಡ್ಕೋಬೋದು. ನೋಡಿ, ಇದು ಮಸಾಜಿಂಗ್ ಕ್ರೀಮು ಸ್ಟೆಪ್ 2, ಜಸ್ಟು ಒಂದು 5 ಸ್ಟೆಪ್ ಇರುತ್ತೆ. ನಿಮ್ಗೆ ಹೆಚ್ಚು ಕಮ್ಮಿ ಒಂದು 20 ನಿಮಿಷ ಇರುತ್ತೆ ಪ್ರಾಡಕ್ಟು ಮಾಡ್ಕೊಳ್ಳೋದು ಟೈಮಿಂಗ್ಸು. ಅದಕ್ಕೋಸ್ಕರ ನೀವು ಒಂದು 20 ನಿಮಿಷ ಇದಕ್ಕೋಸ್ಕರ ನೀವು ಇದು ಮಾಡಿದ್ರೆ ಸಾಕು, ಗ್ಲೋಯಿಂಗ್ ಸ್ಕಿನ್ ಇರುತ್ತೆ. ನಾನಂತೂ ಮನೇಲಿ ಇದೇ ಥರನೇ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಒಳ್ಳೆ ವರ್ತಿ ಇರುತ್ತೆ. ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಟು ಆಲ್.